ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ರಾಜಕಾರಣದಲ್ಲಿ ದಿಢೀರ್ ಬೆಳವಣಿಗೆ, ಮುಖ್ಯಮಂತ್ರಿಗಳಿಗೆ ಹೆಚ್ಚಾಯಿತು ಟೆನ್ಷನ್. ಹಾಗಾದ್ರೆ ಈ ವೇಗ ನೋಡಿದ್ರೆ, ಆಗ್ತಾ ಇರುವಂತಹ ಬೆಳವಣಿಗೆಗಳ ವೇಗ ನೋಡಿದ್ರೆ ಯಾರು ಊಹೆ ಮಾಡದ್ದು ನಡೆಯುತ್ತಾ? ಕೈಪಾಳ್ಯದಲ್ಲಿ ನೈಟ್ ಮೀಟಿಂಗ್ ಸೀಕ್ರೆಟ್ ಏನ್ ತೀರ್ಮಾನ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು? ಹಾಗಾದ್ರೆ ಈ ಟೈಮಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರಲಿದ್ದಾರೆ ಅನ್ನುವಂತ ಸುದ್ದಿ ಕೂಡ ಬರ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಬೇಡ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮಿಂಚಿನ ಬೆಳವಣಿಗೆ ಆಗ್ತಿದೆ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ. ಕ್ಷಣ ಕ್ಷಣಕ್ಕೂ ಹೊಸ ಹೊಸ ಸುದ್ದಿಗಳು ಬರ್ತಾ ಇದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲೇ ಕಂಡು ಕೇಳರಿಯದಂತಹ ಬೆಳವಣಿಗೆಗಳಾಗ್ತಿದ್ದಾವೆ. ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ತೆರೆದ ಪುಸ್ತಕ ಅಂತ ಹೇಳ್ಕೊಳ್ತಾ ಇದ್ದಂತ ಸಿದ್ದರಾಮಯ್ಯನವ್ರಿಗೆ ಈಗ ಸಂಕಷ್ಟ ಎದುರಾಗಿದೆ. ಅದನ್ನು ಗೆಲ್ತಾರೋ ಸಿಲುಕಿಕೊಳ್ತಾರೋ ಕಾದ್ ನೋಡ್ಬೇಕು. ಈಗ ನೀವೆಲ್ಲ ಅಪ್ಡೇಟ್ ನೋಡಿರ್ತೀರಿ, ರಾಜಭವನದಿಂದ ನೋಟಿಸ್. ಈ ಬಗ್ಗೆ ನಾವು ಆಲ್ರೆಡಿ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ವಿ. ಅಬ್ರಹಾಂ ಅವರು ಮನವಿಯನ್ನ ಮಾಡಿಕೊಂಡಿದ್ದು, ಏನೇನು ದಾಖಲೆಯನ್ನು ಕೊಟ್ಟಿದ್ದಾರೆ, ಯಾವ ಸೆಕ್ಷನ್ ಅಡಿ ದೂರು ಕೊಟ್ಟಿದ್ದಾರೆ, ಅದಾದ ಬಳಿಕ ಏನ್ ಪ್ರಾಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರ ಅಭಿಪ್ರಾಯವನ್ನ ಮೊದಲು ರಾಜ್ಯಪಾಲರು ಪಡ್ಕೊಂಡ್ರು. ಈ ಕೇಸಲ್ಲಿ ನೋಟಿಸ್ ಕೊಡೋದಿಕ್ಕೆ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿ ಕಾನೂನು ತಜ್ಞರ ಸಲಹೆ ಕೇಳಿರ್ತಾರೆ. ಕಾನೂನು ತಜ್ಞರು ವಿಸ್ತೃತವಾದಂತಹ ವರದಿಯನ್ನ ಕೊಟ್ಟರು ರಾಜ್ಯಪಾಲರಿಗೆ. ಬೇರೆ ರಾಜ್ಯಗಳ ಎಕ್ಸಾಂಪಲ್ ಕೊಟ್ಟು ಇಂತಹ ಪ್ರಕರಣಗಳಲ್ಲಿ ಈ ರೀತಿ ಸನ್ನಿವೇಶದಲ್ಲಿ ಏನ್ ಮಾಡಬಹುದು ಅನ್ನುವಂಥ ಎಲ್ಲ ವರದಿಯನ್ನ ಸಲ್ಲಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಈ ಹಗರಣ ಏನು ಆರೋಪ ಕೇಳಿ ಬಂದಿದೆ ಅದ್ರ ಬಗ್ಗೆ ರಿಪೋರ್ಟ್ ಕೇಳಿದ್ರು. ಮುಖ್ಯ ಕಾರ್ಯದರ್ಶಿಗಳಿಂದನೂ ರಾಜಭವನಕ್ಕೆ ರಿಪೋರ್ಟ್ ಬಂದಿದೆ. ಇದೆರಡನ್ನೂ ಕೂಡ ನೋಡಿ ಅಳೆದು ತೂಗಿದ ಬಳಿಕ ರಾಜ್ಯಪಾಲರು ಈಗ ಶೋ ಕಾಸ್ ನೋಟಿಸ್ ಅನ್ನ ಸಿದ್ದರಾಮಯ್ಯನವ್ರಿಗೆ ಜಾರಿ ಮಾಡಿದ್ದಾರೆ. ಅಂದ್ರೆ ನಿಮ್ಮ ವಿರುದ್ಧ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು, ಈ ರೀತಿ ದೂರು ಬಂದಿದೆ, ಇಂತಹ ದಾಖಲೆಗಳನ್ನು ಕೊಟ್ಟಿದ್ದಾರೆ, ಯಾಕೆ ಅನುಮತಿ ಕೊಡಬಾರದು ಅಂತ ಕೇಳಿ ಶೋ ಕಾಸ್ ನೋಟಿಸ್ ಅನ್ನ ಸಿದ್ದರಾಮಯ್ಯನವ್ರಿಗೆ ಜಾರಿ ಮಾಡಿರೋದು. ಅದಕ್ಕೀಗ ಕೈಪಾಳ್ಯ ಕೆಂಡಾಮಂಡಲ ಆಗಿದೆ. ಪ್ರಿಯಾಂಕ್ ಖರ್ಗೆ, ಬೇರೆ ಬೇರೆ ನಾಯಕರ ರಿಪ್ಲೈ ನೋಡ್ತಾ ಇದೀವಿ. ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿಕ್ಕೆ ಆ ದಾರಿಯಲ್ಲಿ ಹೊರಟು ಬಿಟ್ಟಿದ್ದಾರೆ ಅಂತಾನೆ ಅರ್ಥ. ಚುನಾಯಿತ ಸರ್ಕಾರದ ಮಧ್ಯೆ ಬರಬಾರ್ದು, ರಾಜ್ಯಪಾಲರು ಹಸ್ತಕ್ಷೇಪ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ ಅನ್ನುವ ಮಾತನ್ನಾಡ್ತಿದ್ದಾರೆ ಈಗ ಮಿನಿಸ್ಟರ್ಗಳು. ರಾಜ್ಯಪಾಲರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ, ಬಿಜೆಪಿ, ಇಡಿ, ಸಿಬಿಐ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಲ್ಲದೆ ರಾಜಭವನವನ್ನೂ ಕೂಡ ದುರ್ಬಳಕೆ ಮಾಡಿಕೊಂಡು ಸರ್ಕಾರ ಅಸ್ಥಿರ ಮಾಡೋದಕ್ಕೆ ಹೊರಟಿದೆ. ಹಿಂಬಾಗಿಲಿನ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯೋ ಕನಸು ಕಾಣ್ತಿದೆ ಅಂತ ನಿನ್ನೆಯಿಂದ ಶಿವಲಿಂಗೇಗೌಡರು, ಬೇರೆ ಬೇರೆ ಮಿನಿಸ್ಟರ್ಗಳು, ದಿನೇಶ್ ಗುಂಡೂರಾವ್, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದನ್ನು ನೋಡಿದ್ದೀವಿ. ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿರೋದು ಅದನ್ನೇ. ಬೇರೆ ರಾಜ್ಯಗಳಲ್ಲಿ ಇಂಥದ್ದೆಲ್ಲ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಕಡೆಗಳಲ್ಲಿ ರಾಜ್ಯಪಾಲರು ಬಿಜೆಪಿ ಹೈಕಮಾಂಡ್ ಮಾತಿಗೆ ತಾಳ ಹಾಕಿ ಹಸ್ತಕ್ಷೇಪ ಮಾಡಿದ್ದಾರೆ. ಸರ್ಕಾರದಲ್ಲಿ ಚುನಾಯಿತ ಸರ್ಕಾರಕ್ಕೆ ಹಸ್ತಕ್ಷೇಪ ಮಾಡಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದಾಗಿದೆ. ಹಾಗಾಗಿ ನಮ್ಮಲ್ಲಿ ಅಂಥದ್ದು ನಡೆಯಬಾರ್ದು, ರಾಜ್ಯಪಾಲರು ಅವಕಾಶ ಮಾಡಿಕೊಡಬಾರ್ದು ಅಂತ ಈಗ ತಿರುಗೇಟು ಕೊಟ್ಟಿರೋದು. ಹೊರಗಡೆ ತಿರುಗೇಟು ಅಷ್ಟೇ ಅಲ್ಲ, ರಾಜ್ಯಪಾಲರು TJ ಅಬ್ರಹಾಂ ಅವರು ಕೊಟ್ಟಂತಹ ದೂರನ್ನ ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಿ ಗುರುವಾರ ಮತ್ತಷ್ಟು ದಾಖಲೆಯನ್ನು ತರಿಸ್ಕೊಂಡಿದ್ದಾರೆ. ಇದಕ್ಕೆ ಪೂರಕವಾಗಿ ಡಿನೋಟಿಫಿಕೇಶನ್ ಕೈ ಬಿಡೋದಕ್ಕೆ ಅರ್ಜಿ ಸಲ್ಲಿಸಿದ್ದು, ಹಾಗೆ ಮಾಲೀಕತ್ವ ವರ್ಗಾವಣೆ, ಮೂಲ ಮಾಲೀಕರು, ಹಾಗೆ ಪತ್ನಿ ಹೆಸರಿಗೆ ಬಂದಂಥ ಜಮೀನು, ಇದರ ಬಗ್ಗೆ ಎಲ್ಲ ಇನ್ನಷ್ಟು ಪ್ರಮುಖ ದಾಖಲೆಗಳನ್ನು ಗುರುವಾರ ತರಿಸ್ಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ತಡ ಮಾಡದೆ ಪ್ರಕ್ರಿಯೆ ನಡೀತಿದೆ ಅನ್ನುವಂಥ ವಿಚಾರ. ಹಾಗಾಗಿ ಇನ್ನೇನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಮನಸ್ಥಿತಿಯಲ್ಲಿದ್ದಾರೆ. ಸುಮ್ಮನೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಇವರು ರೆಡಿ ಮಾಡ್ತಿದ್ದಾರೆ ಅಂತ ಈಗ ಸಿದ್ದು ಕ್ಯಾಂಪ್ನ ಮಿನಿಸ್ಟರ್ಗಳೆಲ್ಲ ತಿರುಗಿ ಬೀಳ್ತಿರೋದು. ಮಿಡ್ ನೈಟ್ ಮೀಟಿಂಗ್ ಡೆಲ್ಲಿಗೆ ಹೋದ್ರು, ಅಲ್ಲೂ ಇದೆ ಚರ್ಚೆ. ಡೆಲ್ಲಿಯಿಂದ ಬರ್ತಾ ಇದ್ದ ಹಾಗೆ KJ ಜಾರ್ಜ್ ಅವರ ಮನೆಯಲ್ಲಿ ಮೀಟಿಂಗು, ಗೃಹ ಸಚಿವರು, ಸಿದ್ದರಾಮಯ್ಯನವರು ಎಲ್ಲ ಸೇರಿ ಚರ್ಚೆ ಮಾಡಿದ್ದಾಯ್ತು. ಇವತ್ತು ಸಂಪುಟ ಸಭೆ ಇದೆ. ಆದ್ರೆ ಸಂಪುಟ ಸಭೆಗೆ ಮುಖ್ಯಮಂತ್ರಿಗಳು ಹೋಗಲ್ಲ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಅಲ್ಲೊಂದು ತೀರ್ಮಾನ ತಗೊಳ್ಳಿದ್ದಾರೆ, ಪ್ಲಾನ್ ಮಾಡಿದ್ದಾರೆ. ರಾಜಭವನಕ್ಕೆ ಒಂದು ಸಂದೇಶವನ್ನ ಕಳಿಸೋದಿಕ್ಕೆ ಕ್ಯಾಬಿನೆಟ್ ತೀರ್ಮಾನದ ರಿಪೋರ್ಟ್ ಅನ್ನು ಕಳಿಸ್ಕೊಡೋದಕ್ಕೆ ಪ್ಲಾನ್ ಆಗಿದೆ. ಅಲ್ಲಿ ಮುಖ್ಯಮಂತ್ರಿಗಳು ಇದ್ದು ಮುಖ್ಯಮಂತ್ರಿಗಳ ವಿರುದ್ಧ ಇರುವಂತಹ ಆರೋಪ ಕೇಸ್ ಬಗ್ಗೆನೇ ನಿರ್ಧಾರ ತಗೊಂಡ್ರೆ ಅದಕ್ಕೆ ನೈತಿಕತೆ ಆಧಾರದಲ್ಲಿ ಬೆಲೆ ಇರಲ್ವಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಕ್ಯಾಬಿನೆಟ್ ಇಂಥದ್ದೊಂದು ನಿರ್ಧಾರ ತಗೊಂಡು ರಾಜಭವನಕ್ಕೆ ಹಸ್ತಕ್ಷೇಪ ಮಾಡಬೇಡಿ ಅಂತ
ಚುನಾಯಿತ ಸರ್ಕಾರ ಮತ್ತು ಈ ಆರೋಪಗಳೆಲ್ಲ ಆಧಾರರಹಿತ ರಾಜಕೀಯ ಷಡ್ಯಂತ್ರದ ಕಾರಣದಿಂದಾಗಿ ಕೊಟ್ಟಿರುವಂತಹ ದೂರನ್ನ ನೀವು ಮಾನ್ಯ ಮಾಡಬಾರದು, ಅದಕ್ಕಷ್ಟು ಮಹತ್ವ ಕೊಡಬಾರದು ಅನ್ನುವಂಥ ಸಂದೇಶವನ್ನ ಕಳಿಸ್ಕೊಡೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ಮೀಟಿಂಗಿಗೆ ಹೋಗದೆ ಉಪಹಾರ ಸಭೆ ಅಂತ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಒಂದು ಮೀಟಿಂಗ್ ಕರೆದು ಅಲ್ಲೇ ಸಚಿವರುಗಳಿಗೆ ಏನು ಹೇಳಬೇಕೋ ಸೂಚನೆ ಸಲಹೆ ಎಲ್ಲ ಕೊಟ್ಟು ಮತ್ತು ಈ ಕೇಸ್ನಲ್ಲಿ ಗಟ್ಟಿಯಾಗಿ ನಿಲ್ಲಿ ಅಂತ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತ ಹೆಜ್ಜೆಯನ್ನ ಮುಖ್ಯಮಂತ್ರಿಗಳು ಇಟ್ಟಿರೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಎಲ್ಲರೂ ಮಾತಾಡ್ತಿಲ್ಲ ಈ ಕೇಸಲ್ಲಿ ಅಂತ ಸಿಟ್ಟು ಮಾಡ್ಕೊಂಡು ಕೂಗಾಡಿದ್ರು ಮುಖ್ಯಮಂತ್ರಿಗಳು, ಶಾಸಕರು, ಮಿನಿಸ್ಟರ್ಗಳ ವಿರುದ್ಧ ಅಂತ ಒಂದು ಸುದ್ದಿ ಆಗಿತ್ತಲ್ವಾ. ಈಗ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋದು, ಎಲ್ಲರೂ ನನ್ನ ಜೊತೆಗೆ ನಿಲ್ಲಬೇಕು, ಈ ಕೇಸಲ್ಲಿ ಗಟ್ಟಿಯಾದ ನಿಲುವನ್ನು ತಗೊಳ್ಬೇಕು, ಹೈಕಮಾಂಡ್ ಸೂಚನೆ ಕೂಡ ಇದೆ ಅನ್ನೋದನ್ನೆಲ್ಲ ವಿವರಿಸಿ ವಿಶ್ವಾಸಕ್ಕೆ ತಗೊಂಡು ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನ್ ಮಾಡಬೇಕು, ರಾಜಭವನದ ವಿರುದ್ಧ ನಾವು ಹೇಗೆ ಕಾನೂನು ಹೋರಾಟ ಮಾಡಬೇಕು ಎಲ್ಲ ಚರ್ಚೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ಗೆ ಹೋಗೋದಿಕ್ಕೂ ಕೂಡ ತಯಾರಿ ನಡೀತಾ ಇದೆಯಂತೆ. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಇದು ಈ ಹಂತಕ್ಕೆ ಹೋಗಬಹುದು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ವಕೀಲ ಪೊನ್ನಣ್ಣ ಅವರಿಂದ ಒಂದು ಸ್ಪಷ್ಟನಾ ವರದಿಯನ್ನು ಸಿದ್ಧಪಡಿಸಿ ಆಲ್ರೆಡಿ ಇಟ್ಟುಬಿಟ್ಟಿದ್ದಾರೆ. ಆ ಪ್ರಕಾರ ಯಾವ ಆಧಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡೋ ಅಗತ್ಯ ಇಲ್ಲ, ದಾಖಲೆಗಳು ಏನು ಹೇಳ್ತಾ ಇವೆ, ನಮ್ಮ ಹತ್ರ ಏನಿದೆ, ಮೊನ್ನೆಷ್ಟೇ ಸಮಜಾಯಿಷಿ ಕೊಟ್ರಲ್ಲ ವಂಶವೃಕ್ಷ ಅದು ಇದು ವಿವರಿಸುವ ಮೂಲಕ ಅದನ್ನೆಲ್ಲ ಕೊಡೋದು, ಹಾಗೂ ಭವಿಷ್ಯದಲ್ಲಿ ಏನೇನು ತೊಡಕುಗಳು ಎದುರಾಗಬಹುದು ಅದೆಲ್ಲದಕ್ಕೂ ಸಿದ್ಧತೆಯನ್ನ ಆಲ್ರೆಡಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಮೂಲಗಳು ತಿಳಿಸ್ತಾ ಇರೋದು. ಈಗ ತೀವ್ರ ಸ್ವರೂಪಕ್ಕೆ ಹೋದ್ರೆ ಏನಾಗಬಹುದು ಅಂತ ತಯಾರಿಯನ್ನ ಮಾಡ್ಕೊಂಡು ಬಿಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು. ವಕೀಲರಿಂದ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿಸೇ ಇಟ್ಟುಬಿಟ್ಟಿದ್ದಾರೆ. ಮುಂದೆ ಏನಾಗಬಹುದು ಸಾಧ್ಯತೆಗಳು ಅಂತ ಕೇಳಿದ್ರೆ, ಖಾಸಗಿ ದೂರು ದಾಖಲಿಸೋದಕ್ಕೆ ರಾಜಭವನದ ಅನುಮತಿ ಕೇಳಿದಾರಲ್ಲ, ಈಗ ಕೋರ್ಟ್ಗೆ ಹೋಗ್ತಾರೆ. ರಾಜ್ಯಪಾಲರು ಅವಕಾಶ ಮಾಡಿಕೊಟ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸುವಂಥ ಪ್ರಯತ್ನ ಆಗತ್ತೆ. ಹಾಗೆ ನ್ಯಾಯಾಲಯ ಪ್ರಕರಣ ದಾಖಲಿಸ್ಕೊಳ್ಬೇಕು ಅಂತಾನೇ ಇಲ್ಲ, ಒಂದು ವೇಳೆ ದಾಖಲಿಸ್ಕೊಂಡ್ರೆ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡುತ್ತೆ, ಕೋರ್ಟ್ನಿಂದ ನೋಟಿಸ್ ಜಾರಿಯಾಗತ್ತೆ ಈ ಕೇಸ್ನಲ್ಲಿ. ಆಗ ಸಿಕ್ಕಾಕೊಳ್ಳೋದು ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನ ಹೊರಬೇಕಾಗತ್ತೆ. ಇಂಥದ್ದೊಂದು ಬೃಹತ್ ಹಗರಣದಲ್ಲಿ ಕೋರ್ಟಲ್ಲಿದೆ ಕೇಸು, ನೋಟಿಸ್ ಜಾರಿಯಾಗಿದೆ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ, ಒತ್ತಡ ನೈತಿಕವಾಗಿ ಎದುರಾಗಬಹುದು. ಕೇಸ್ ಬಂತು ಅಂದ ತಕ್ಷಣ ರಾಜೀನಾಮೆ ಕೊಟ್ಟೇ ಬಿಡ್ಬೇಕಂತ ಇಲ್ಲ, ಫಾರ್ ಎಕ್ಸಾಂಪಲ್ ಕೇಜ್ರಿವಾಲ್. ಆದರೆ ನೈತಿಕ ಹೊಣೆ ಹೊರಬೇಕಾಗಬಹುದು, ಪಕ್ಷದಲ್ಲಿಯೇ ಒತ್ತಡ ಶುರುವಾಗಬಹುದು, ಹೈಕಮಾಂಡ್ ಕೂಡ ನಿರ್ಧಾರವನ್ನು ತಗೊಳ್ಳೋ ಚಾನ್ಸ್ ಇರುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾಮೀನಿಗೆ ಅರ್ಜಿ ಹಾಕೊಳ್ಳುವ ಜೊತೆಗೆ ಈ ಪ್ರಕರಣ ದಾಖಲಿಸ್ಕೊಳ್ಳೋಕೆ ಅರ್ಹ ಅಲ್ಲ ಅಂತ ವಾದಿಸೋದಕ್ಕೆ ಶುರು ಮಾಡಬೇಕು. ಅವ್ರ ಕಡೆಯಿಂದ ಏನೇನು ಹೋರಾಟ ಮಾಡ್ತಾರೋ ಮಾಡ್ತಾರೆ. ಏನು ಕಾರಣ ಕೊಡಬಹುದು? ಈಗಾಗಲೇ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖಾ ಆಯೋಗ ರಚನೆಯಾಗಿದೆ. ಈ ಹಂತದಲ್ಲಿ ಮತ್ತೆ ಕೋರ್ಟ್ನಲ್ಲಿ ವಿಚಾರಣೆ ಅನಗತ್ಯ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಬಹುದು. ಆದರೆ ಅದಕ್ಕೂ ಮೀರಿದ ದಾಖಲೆಗಳನ್ನು ಸಲ್ಲಿಸಿ ಇಂತಹ ಸಂಚಿದೆ, ಅಧಿಕಾರ ದುರ್ಬಳಕೆ ಇದೆ, ಮುಖ್ಯಮಂತ್ರಿಗಳ ವಿರುದ್ಧ ನಡಿಲೇಬೇಕು ತನಿಖೆ ಅಂತ ಕನ್ವಿನ್ಸ್ ಆದರೆ ಕೋರ್ಟ್ಗೆ ಹೇಳೋದಕ್ಕಾಗಲ್ಲ, ಕೈ ಬಿಡೋದಕ್ಕಾಗಲ್ಲ ಅಂತ ಕೋರ್ಟ್ ಆಘಾತವನ್ನು ಕೊಡಬಹುದು ಮುಖ್ಯಮಂತ್ರಿಗಳಿಗೆ. ಈ ರೀತಿ ಪ್ರಕರಣ ದಾಖಲಾಗಿಬಿಟ್ರೆ ನ್ಯಾಯಾಲಯದಲ್ಲಿ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿಎಂ ಸ್ಥಾನದಲ್ಲಿ ಮುಂದುವರಿಯೋದು ಬಹಳ ಕಷ್ಟ. ರಿಪೀಟ್ ಮಾಡ್ತಾ ಇದ್ದೀನಿ, ಬಹಳ ಕಷ್ಟ. ಸಾಂವಿಧಾನಿಕವಾಗಿಯೂ ಒಂದಿಷ್ಟು ಸವಾಲುಗಳು ಎದುರಾಗ್ತವೆ, ಹಾಗೆ ನೈತಿಕ ಪ್ರಶ್ನೆ ಉದ್ಭವಿಸುತ್ತೆ. ದಿಢೀರ್ ಅಂತ ಈ ಬೆಳವಣಿಗೆಗಳು ಶುರುವಾಗಿರೋದು ಮಿಂಚಿನ ವೇಗದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದೆ. ನೋಡಿ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಮುಖ್ಯಮಂತ್ರಿ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ಗಳಾದ 7, 9, 11, 12, 15, ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ಗಳಾದ 59, 61, 62, 201, 227 ಇನ್ನಿತರ ಸೆಕ್ಷನ್ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ರಾಜಭವನಕ್ಕೆ ಕೋರಿಕೆ ಸಲ್ಲಿಸಲಾಗಿದೆ. ಈ ಸೆಕ್ಷನ್ ಬಳಸೋದಕ್ಕೆ ಸೂಕ್ತವಾದ ಕಾರಣ, ದಾಖಲೆಗಳನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈಗ ಹೇಳ್ತಿರೋದೇನಪ್ಪಾ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ದಾಖಲೆಗಳು ಬಹಳ ಸ್ಟ್ರಾಂಗ್ ಆಗಿದ್ದಾಗ, ಕೇಸ್ ಸ್ಟ್ರಾಂಗ್ ಆಗಿದ್ದಾಗ ಆಕ್ಷನ್ ತಗೊಳ್ತಾರೆ. ಇಲ್ಲಿ ಏನು ದಾಖಲೆನೇ ಇಲ್ಲ, ಹೆಂಗೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತೀರಿ? ರಾಜ್ಯಪಾಲರು ಆಲ್ರೆಡಿ ಡಿಸೈಡ್ ಮಾಡಿಕೊಂಡು ಹೆಸರಿಗಷ್ಟೇ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ರೀತಿಯ ಆರೋಪಗಳು ಕೇಳಿ ಬರ್ತಾ ಇರೋದು. ಇದರ ನಡುವೆ ಈಗ NR ರಮೇಶ್ ಅವರು, ಬಿಜೆಪಿ ನಾಯಕ NR ರಮೇಶ್ ಅವರು ಲೋಕಾಯುಕ್ತದಲ್ಲೂ ಈ ಕೇಸ್ ಹೋಗಿದೆಯಲ್ಲ, ಮೂಡಾ ಕೇಸು, ಈ ಕೇಸ್ನಲ್ಲಿ ಮತ್ತಷ್ಟು ಬಲಿಷ್ಠವಾಗುವಂತೆ ಮಾಡುವ ಕೆಲವು ಮಹತ್ವದ ದಾಖಲೆಗಳನ್ನು ಲೋಕಾಯುಕ್ತಕ್ಕೆ ಹಸ್ತಾಂತರಿಸಿದ್ದಾರೆ.
ಪ್ಯಾರಲಲ್ ಆಗಿ ಡೆವಲಪ್ಮೆಂಟ್ಗಳಾಗ್ತಿರೋದು ನೋಡಿ. ಒಂದ್ ಕಡೆ ರಾಜಭವನಕ್ಕೆ ಡಾಕ್ಯುಮೆಂಟ್ಸು ಪ್ರಾಸಿಕ್ಯೂಷನ್ಗೆ ಮನವಿ ಮಾಡ್ಕೊಂಡೋದು, ಮತ್ತೊಂದ್ ಕಡೆ ಲೋಕಾಯುಕ್ತಕ್ಕೆ ಬಹಳ ಮಹತ್ವದ ದಾಖಲೆಗಳನ್ನ ಇಲ್ಲಿ ಆಲ್ರೆಡಿ ಬಡಾವಣೆ ಡೆವಲಪ್ ಆಗಿ ಅಲ್ಲಿ ಎಲ್ಲ ಚರಂಡಿಯಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆ ಎಲ್ಲ ಆಗಿ ಹೋದ ಮೇಲೆ ಇದನ್ನ ಕನ್ವರ್ಷನ್ಗೆ, ಲ್ಯಾಂಡ್ ಕನ್ವರ್ಷನ್ಗೆ ಹಾಕೊಂಡಿದ್ದು, ಇನ್ನಿತರ ವಿಚಾರಗಳು ಆರೋಪ ಕೇಳಿ ಬಂದಿತ್ತಲ್ಲ. RTI ಕಾರ್ಯಕರ್ತರು ಕಂಪ್ಲೀಟ್ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಪೇಪರ್ ಮೇಲೆ ಕ್ರಿಯೇಟ್ ಮಾಡಿರೋದು, ಅಸಲಿಗೆ ಇದೇನೋ ಆಗೇ ಇಲ್ಲ, ಪ್ರಾಸೆಸ್ ಎಲ್ಲ ಕೂತ್ಕೊಂಡು ರೆಡಿ ಮಾಡಿರೋದು ಅಂತ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಪೂರಕವಾದ ಸ್ಫೋಟಕ ದಾಖಲೆಗಳು NR ರಮೇಶ್ ಅವ್ರಿಗೆ ಸಿಕ್ಕಿದೆಯಂತೆ. ಅದನ್ನ ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅಲ್ಲೂ ಕೂಡ ಭರ್ಜರಿ ಬೆಳವಣಿಗೆ ಆಗ್ತಿದೆ. ಸೊ ಮುಖ್ಯಮಂತ್ರಿಗಳಿಗೆ ಈ ಕೇಸ್ ಉಸಿರುಗಟ್ಟಿಸಲಿದೆಯಾ? ಕಾದ್ ನೋಡ್ಬೇಕು. ಶಿವಲಿಂಗೇಗೌಡರು ಹೇಳ್ತಿದ್ದಾರಲ್ಲ, ಸರ್ಕಾರ ಸ್ಥಿರ ಮಾಡೋದಿಕ್ಕೆ ನೋಡ್ತಾ ಇದೆ ಬಿಜೆಪಿ, ಹಿಂಬಾಗಿಲಿನಿಂದ 3ನೆಯ ಬಾರಿಗೆ ಅಧಿಕಾರ ಹಿಡಿಯುವ ಪ್ರಯತ್ನವನ್ನು ನಾವು ವಿಫಲಗೊಳಿಸದೆ ಬಿಡಲ್ಲ ಅನ್ನೋ ತನಕ ಮಾತಾಡ್ತಿದ್ದಾರೆ. ಅಂದ್ರೆ ಅಷ್ಟು ಟೆನ್ಷನ್. ಹಾಗಾದ್ರೆ ಮುಖ್ಯಮಂತ್ರಿಗಳ ಕುರ್ಚಿ ಬಿಸಿ ಬಿಸಿಯಾಗಿದೆಯಾ? ಈಗ ಕಾದು ನೋಡೋಣ ರಾಜ್ಯಪಾಲರು ಯಾವ ತೀರ್ಮಾನವನ್ನು ಕೈಗೊಳ್ಳಿದ್ದಾರೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.